ಸ್ಕ್ರೀನ್ ಮೇಲೆ ಫಸ್ಟ್ ಆರ್ ಯು ಕಮಿಟೆಡ್, ಸೆಕೆಂಡ್ ನಿಮಗೆ BF ಇದಾರ, ಏನ್ ವೇಸ್ಟ್ ಆಗುತ್ತೆ ಅಪ್ಪ ಅಮ್ಮನ ದುಡ್ಡು, ನಾನು ಬರೀ ವೇಸ್ಟ್ ಮಾಡಕ್ಕೆ ಇದೀನಿ ಅಂತ ಅನ್ಸ್ಬಿಡುತ್ತೆ ಅಷ್ಟೇ. ಅದು ಅಲ್ಲ, ನನ್ನ ಆಲ್ಮೋಸ್ಟ್ ಫ್ರೆಂಡ್ಸ್ ಅಷ್ಟೇ ನಾನು ಬೆಳಿ ಡಾನ್ಸ್ ಮಾಡ್ತೀನಿ ಅಂತ ಗೊತ್ತಿರೋ. ನೆಕ್ಸ್ಟ್, ವಾಟ್ ಈಸ್ ಯೋರ್ ಸ್ಯಾಲರಿ? ಸೆಕೆಂಡ್ ಬಂದ್ಬಿಟ್ಟು ಫಿಟ್ನೆಸ್ ಸೀಕ್ರೆಟ್ ಕೇಳಿದ್ದಾರೆ. ಅಣ್ಣ ಯಾವ ವಿಷಯ ನನ್ನ ಬಗ್ಗೆ ತುಂಬಾ ಫನಿ ಅನ್ಸೋದಂದ್ರೆ, Hi, hello, namaste, welcome back to my YouTube channel Diksha Lifestyle Vlogs. So first time you ನನ್ನ ಚಾನಲ್ ನೋಡ್ತೀರಿ, please do like, share and subscribe to my channel. And by the way, ನನ್ನ ಹೆಸರು ದೀಕ್ಷಾ ಅಂದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸಿರೋ ಹುಡುಗಿ ಹೆಸರು ದೀಕ್ಷಾ ಅಂದ್ರೆ ನಾನು. ಸೊ ಇವತ್ತು ವಿಡಿಯೋ ಬಂದ್ಬಿಟ್ಟು ನಾನು ಫ್ಯೂ ವೀಕ್ಸ್ ಬ್ಯಾಕ್ ನಾನು ಕ್ವಶನ್ಸ್ ನ ಕೇಳಿ ಅಂತ ಇನ್ಸ್ಟಾಗ್ರಾಮ್ ಹಾಕಿದ್ದೆ. ಸೊ ಅದಕ್ಕೆ ಸುಮಾರು ಒಂದು ಕ್ವಶನ್ಸ್ ಅಷ್ಟೊಂದೇನಿಲ್ಲ ಬಂದಿದೆ, ಬಟ್ ಸೇಮ್ ಪದೇ ಅದೇ ಟಾಪಿಕ್ ಮೇಲೆ ಬಂದಿದೆ. ಎಷ್ಟೊಂದು ಜನ ಸೇಮ್ ರಿಪೀಟೆಡ್ ಕ್ವಶನ್ಸ್ ನ ಕೇಳಿದೀರಾ. ಇವಾಗ ಮನೇಲಿ ಕುತ್ಕೊಂಡು ವಿಡಿಯೋ ಮಾಡ್ತೀನಿ, ಕ್ವಶನ್ಸ್ ನ ಜ್ವರ ಹೇಳ್ಬಿಟ್ರೆ ಅಕ್ಕಪಕ್ಕದ ಮನೆಯವರು ನಮ್ಮಮ್ಮ ಇಟ್ಕೊಂಡು ಏನ್ ವಿಡಿಯೋ ಮಾಡ್ತಿದ್ಯಾ ಅಂತ ಬರ್ತಾರೆ ಅಷ್ಟೇ. ಸೊ ಯಾವ ಕ್ವಶನ್ ಶುರು ಮಾಡ್ಬೇಕಂತ ನಂಗೆ ನಿಜ ಗೊತ್ತಾಗ್ತಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಬೇಸಿಕ್ ಕ್ವಶನ್ ಇಂದ ಶುರು ಮಾಡೋಣ. ಎಷ್ಟೊಂದು ಜನ ಕೇಳಿದ್ದಾರೆ, ಆರ್ ಯು ಕಮಿಟೆಡ್? ನೆಕ್ಸ್ಟ್, ನೀವು ಎಲ್ಲಿಂದ ಬಂದಿರೋದು, ಎಲ್ಲಿದ್ದೀರಾ, ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಹೇಳಿ, ಡು ಯು ಹ್ಯಾವ್ BF, ನಿಮ್ಮ ಸ್ಯಾಲ್ರಿ ಎಷ್ಟು, ಇದನ್ನೆಲ್ಲ ಕ್ವಶನ್ಸ್ ನ ಕೇಳಿದೀರಾ. ಸೊ ಫಸ್ಟ್ ಕ್ವಶನ್ಸ್ ನಾನು ಪಿಕ್ ಮಾಡಿಬಿಟ್ಟು ಇವಾಗ ಹೇಳ್ತಿದ್ದೀನಿ. ನಾನೊಂದು ಕೈಂಡ್ ಆಫ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ಕ್ವಶನ್ಸ್ ನ ಕೇಳಿದ್ದಾರೆ, ಅದರಲ್ಲಿ ಪದೇ ಅದೇ ಕ್ವಶನ್ಸ್ ನ ಸ್ವಲ್ಪ ಫಿಲ್ಟರ್ ಮಾಡಿಬಿಟ್ಟು ಯಾವ್ದಕ್ಕೆ ಆನ್ಸರ್ ಮಾಡಬೇಕು, ಯಾವ್ದಕ್ಕೆ ಆನ್ಸರ್ ಮಾಡ್ಬೋದು ಅಂತಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ಬೇಡ, ಇದು ಲಾಸ್ಟ್ ಅಲ್ಲ ಅಥವಾ ಮಧ್ಯದಲ್ಲಿ ಹೇಳ್ತೀನಿ, ಬಿಕಾಸ್ ತುಂಬಾ ಲಾಂಗ್ ಸ್ಟೋರಿ ಇದು, ಬಟ್ ಇಟ್ಸ್ ಫೈನ್. ಸೊ ನೀವು ವೇರ್ ಆರ್ ಯು ಫ್ರಮ್ ಅಂತ ಒಬ್ರು ಕೇಳಿದ್ದಾರೆ. ಸೊ ನಾನು ಬೇಸಿಕಲಿ ಕರ್ನಾಟಕದವಳು, ನಾನು ಬೆಂಗಳೂರಲ್ಲಿ ಇರೋದು ಅಷ್ಟೇ. ಅದು ಬಿಟ್ಟು ಮನೆ ಅಡ್ರೆಸ್ ಎಲ್ಲ ಕೊಡಲ್ಲ ಗುರು, ಐ ಆಮ್ ಸಾರಿ. ಸೆಕೆಂಡ್, ಫನ್ನಿಯೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್. ಫನ್ನಿಯೆಸ್ಟ್ ಮೂಮೆಂಟ್ ಅಂದ್ರೆ ನನಗೆ ಒಂದು ಇನ್ಸಿಡೆಂಟ್, ಯೂಶಲಿ ಚಿಕ್ಕವಳಿಂದನೂ ಇಲ್ಲಿವರೆಗೂ ಸ್ಟಿಲ್ ದಿಸ್ ಡೇಟ್ ನನ್ಗೊಂದು ವಿಷಯ ನನ್ನ ಬಗ್ಗೆ ತುಂಬಾ ಫನಿ ಅನ್ಸೋದಂದ್ರೆ, ನಂಗೆ ಅದೇನೋ ಒಂದು ₹1 ವಸ್ತು ಆಗಲಿ ಅಥವಾ ₹2, ₹3 ಎಷ್ಟೇ ರೂಪಾಯಿ ಆಗಲಿ, ಎಷ್ಟು ಕಾಸ್ಟ್ಲಿ ಆಗಲಿ, ಎಷ್ಟು ಚೀಪ್ ಅನ್ಸ್ಲಿ, ಚಿಕ್ಕವಳಿದ್ದಾಗ ಏನಂದ್ರೆ ಫಸ್ಟ್ ಸ್ಕೇಲ್, ಎರೇಸರ್, ಪೆನ್ಸಿಲ್ ಅವೆಲ್ಲ ತಗೊಂಡ್ ಹೋಗ್ತಿದ್ವಿ ಸ್ಕೂಲ್ಗೆ ಅಲ್ವಾ. ಅವಾಗ ಕಳ್ಳೋದ್ರೆ ಹುಡುಗರ ವಸ್ತು ಕಳ್ಳೋದ್ರೆ ಬಿಡೋ ಪರವಾಗಿಲ್ಲ, ಮನೆಗೆ ಹೋಗ್ಬಿಟ್ಟು ಇಸ್ಕೊಂತೀನಿ, ಫ್ರೆಂಡ್ಸ್ ಆರಾಮಾಗಿ ಯೂಸ್ ಮಾಡ್ತಾರೆ. ನನಗೆ ಏನ್ ಫನ್ನಿಯೆಸ್ಟ್ ಮೂಮೆಂಟ್ ಅನ್ಸೋದಂದ್ರೆ, ನಾನು ತುಂಬಾ ಹೇಳ್ತೀನಿ, ತುಂಬಾ ಯಾವ ವಿಷಯಕ್ಕಂದ್ರೆ, ನನ್ನ ಸ್ಕೇಲ್ ಅಥವಾ ಹೊಸದು ತಂದಿರ್ತೀನಿ, ಇನ್ನೂ ಒಂದು ವಾರ ಆಗಿರಲ್ಲ ಅಥವಾ ನೆನೆ ತಂದಿರ್ತೀನಿ, ಯಾವತ್ತೋ ಒಂದಿನ ತಂದಿರ್ತೀನಿ, ಅದು ಒಂದ್ ದಿನ ಕಳ್ಳೋದ್ರೆ, ಎಲ್ಲಾದ್ರೂ ಮಿಸ್ಪ್ಲೇಸ್ ಆದ್ರೆ, ಬೇರೆಯವ್ರಿಗೆ ಕೊಟ್ಟು ಮಿಸ್ಪ್ಲೇಸ್ ಆದ್ರೆ ಇಟ್ಸ್ ಫೈನ್, ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ. ಬಟ್ ಡೀಪ್ ಇನ್ಸೈಡ್, ಅಯ್ಯೋ ನಂದು ಹೊಸದು ಮೊನ್ನೆ ತಾನೇ ತಗೊಂಬಂದಿದ್ದೀನಿ, ಅವ್ಳು ಯೂಸ್ ಮಾಡೋದು, ನಾನು ಯೂಸ್ ಮಾಡಿಲ್ಲ ಕರೆಕ್ಟಾಗಿ, ಸುಮ್ಮನೆ ವೇಸ್ಟ್ ಆಗುತ್ತೆ ಅಪ್ಪ ಅಮ್ಮನ ದುಡ್ಡು, ನಾನು ಬರೀ ವೇಸ್ಟ್ ಮಾಡಕ್ಕೆ ಇದೀನಿ ಅಂತ ಅನ್ಸ್ಬಿಡುತ್ತೆ. ಸೊ ನನ್ಗೆ ಯಾವಾಗ ವೆನ್ ಐ ಲೂಸ್ ಮೈ ಪೆನ್ಸಿಲ್, ಎರೇಸರ್, ಶಾರ್ಪ್ನರ್ ಮತ್ತೆ ತರ ಚಿಕ್ಕ ಸ್ಟೇಷನರಿ ಐಟಮ್ಸ್ ಯಾವಾಗ ಕಲ್ಕೊಂಡು, ಪೆನ್ ಕೂಡ ಆಗಿರ್ಬೋದು, ನಾನು ಡಿಗ್ರಿ ಕಾಲೇಜ್ ಸೆಕೆಂಡ್ ಇಯರ್, ಬಟ್ ಅದು ಒಂದು ಪೆನ್ ಕಳ್ಕೊಂಡ್ರೆ ನನಗೆ ಹೆವಿ ಬೇಜಾರಾಗ್ಬಿಡುತ್ತೆ. ಮತ್ತೆ ಅದಾದ್ಮೇಲೆ 10-15 ನಿಮಿಷ ಆಮೇಲೆ ಸುಮ್ಮನೆ ಸರಿ ಹೋಗ್ಬಿಟ್ಟಿನಿ. ಬಟ್ ಅದೇ 2-3 ಡೇಸ್ ಅಯ್ಯೋ ಕಳೆದೋತು ಪೆನ್ನು, ಫುಲ್ ರೀಫಿಲ್ ಇತ್ತು ಅಂತಾನೆ ಇರುತ್ತೆ ಮೈಂಡಲ್ಲಿ, ಬಟ್ ಆ ಥರ. ಸೊ ಅದು ನನ್ನ ಫನ್ನಿಯೆಸ್ಟ್ ಮೂಮೆಂಟ್ ಎಂದ ದೊಡ್ಡ ಪರವಾಗಿಲ್ಲ, ದಿಸ್ ವಿಲ್ ಡೆಫಿನೆಟ್ಲಿ ಬಿ ಒನ್ ಆಫ್ ಮೈ ಫನ್ನಿಯೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್. ಸೊ ಸೆಕೆಂಡ್ ಬಂದ್ಬಿಟ್ಟು ಫಿಟ್ನೆಸ್ ಸೀಕ್ರೆಟ್ ಕೇಳಿದ್ದಾರೆ. ಅಣ್ಣ ಯಾರು ಕೇಳಿದಾರೆ ಗೊತ್ತಿಲ್ಲ, ನಾನು ಆಕ್ಚುಲಿ ಹೆಸರು ಎಲ್ಲ ಮೆನ್ಷನ್ ಮಾಡಿಲ್ಲ, ಬಟ್ ಸ್ಕ್ರೀನ್ ಮೇಲೆ ಒಂದ್ ಕಡೆ ಎಲ್ಲೋ ಹಾಕಿರ್ತೀನಿ. ಸೊ ಫಿಟ್ನೆಸ್ ಸೀಕ್ರೆಟಾ, ನಾನು ಏನು ಫಿಟ್ನೆಸ್ ಸೀಕ್ರೆಟ್ ಮೇಂಟೈನ್ ಮಾಡಲ್ಲ. ನಂಗೆ ಹೆಂಗೆ ಇಷ್ಟ ಆಗುತ್ತೋ, ಸಪೋಸ್ ನಂಗೆ ದಪ್ಪ ಆಗ್ಬಿಟ್ಟು ಆರಾಮಾಗಿರ್ತೀನಿ, ಸಣ್ಣ ಆಗ್ಬೇಕಂದ್ರೆ ಸಣ್ಣ ಥರ ಇರ್ತೀನಿ. ಸೊ ನಾನು ಎರಡೂ ಕ್ಯಾಟಗರಿಗೆ ಸೇರ್ದೊಳಲ್ಲ. ಸೊ ನಾನು ಒಂದೇ ಕ್ಯಾಟಗರಿ, ನಾರ್ಮಲ್ ದಪ್ಪನ ಇರ್ಬಾರ್ದು, ಸಣ್ಣ ಇರ್ಬೋದು, ಕರೆಕ್ಟ್ ಮೀಡಿಯಂ. ಸೊ ನಾನು ಯಾವುದೇ ಬಟ್ಟೆ ತೊಗೊಂಡ್ರೆ ನಾನು ಮೀಡಿಯಂ ಸೈಜೇ ಬಟ್ಟೆ ತೊಗೊಳೋದು. ಸೊ ಫಿಟ್ನೆಸ್ ಸೀಕ್ರೆಟ್ ಬಂದ್ಬಿಟ್ಟು ಏನಿಲ್ಲ, ನಾರ್ಮಲ್ ಮಾರ್ನಿಂಗ್ ಎದ್ರೆ ನಂಗೆ ಬೇಗ ಕೋಲ್ಡ್ ಆಗುತ್ತೆ. ಸೊ ನಾನು ಮಾರ್ನಿಂಗ್ ವಾರ್ಮ್ ವಾಟರ್ ಕುಡಿತೀನಿ, ನಾರ್ಮಲ್ ಅನ್ನ ಸಾಂಬಾರು ತಿಂತೀನಿ. ಫ್ರೆಂಡ್ಸ್ ಜೊತೆ ಆಚೆ ಹೋದಾಗ ಇರುತ್ತಲ್ಲ ಮಾಮೂಲಿ ಜ್ಯೂಸ್ ಅಂತೆ, ಪಿಜ್ಜಾ. ಫಿಟ್ನೆಸ್ ಸೀಕ್ರೆಟ್ ಕೇಳಿರೋದು ನೋಡಿ ಏನೇನು ಹೇಳ್ತೀನಿ. ಸೊ ಅದು ಅಷ್ಟೇ. ಅದು ಅಲ್ಲ, ಇನ್ನು ನಾರ್ಮಲ್ ನಾನು ಯೂಶ್ವಲಿ ಆಚೆ ಹೋಗಲ್ಲ, ತುಂಬ ರೆಗ್ಯುಲರ್ ಮಂತ್ಲಿ 5-6 ಸಲ ಹೋಗೋದಿಲ್ಲ. ಸೊ ಮಂತ್ಲಿ ಒನ್ಸ್ ಮೇ ಬಿ ಅಥವಾ ಟ್ವೈಸ್ ಆ ಥರ ಫ್ಯಾಮಿಲಿ ಜೊತೆ ಹೋಗಲ್ಲ, ತುಂಬ ಕಡಿಮೆ. ಹೋದ್ರೆ ಫ್ರೆಂಡ್ಸ್ ಜೊತೆ ಹೋಗೋದು. ಫ್ರೆಂಡ್ಸ್ ಜೊತೆ ಅಂದರೆ ಕಾಲೇಜಲ್ಲಿ ಹಶ್ವಾದ ಒಂಚೂರು ಚಿಪ್ಸ್ ತಿನ್ನೋದು, ಜ್ಯೂಸ್ ಕುಡಿಯೋದು, ಅದು ನಾರ್ಮಲ್. ಅದು ಬಿಟ್ಟು ಏನು ಡಯಟ್ ಗೇಟ್ ಎಲ್ಲ ಮಾಡಲ್ಲ. ಬಟ್ ನಾನು ಶುಗರ್ ತುಂಬ ಅವಾಯ್ಡ್ ಮಾಡ್ತೀನಿ. ಬಟ್ ಶುಗರ್ ಅಂದರೆ ನನಗೆ
ಲೈಕ್ ಜಾಸ್ತಿ ಹೊರಗೆ ಎಷ್ಟು ನಾನು ತಿಂತೀನೋ, ಶುಗರ್ನ ಜಾಸ್ತಿ ನಂದು ಫುಡ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀನೋ, ಏನು ತಿಂತೀನೋ ಅದರಿಂದ ನನ್ನ ಸ್ಕಿನ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ತುಂಬ ಅಂದರೆ ಲೈಕ್ ತುಂಬ ಹೆವಿ ಬ್ರೇಕ್ಔಟ್ಸ್ ಆಗಿರ್ಬೋದು, ಅಥವಾ ಲೈಕ್ ಏನೋ ಲೈಕ್ ಶುಗರ್ ನಾನು ಯಾವಾಗ ಶುರು ಮಾಡ್ತೀನೋ ಕನ್ಸ್ಯೂಮ್ ಮಾಡೋಕ್ಕೆ, ಆವಾಗ ನನ್ನ ಸ್ಕಿನ್ನೇ ಬೇರೆ ಥರ ಇರುತ್ತೆ. ಲೈಕ್ ಓಪನ್ ಪೋರ್ಸ್, ಸ್ಮಾಲ್ ಬಂಪ್ಸ್ ಆಗೋದು, ಈ ಥರ ಎಲ್ಲ ಆಗುತ್ತೆ. ಸೊ ಇಷ್ಟು ನಾನು ಫಿಟ್ನೆಸ್ ಇದೆ. ಮನೆ ಊಟ ತಿನ್ನಿ, ಚೆನ್ನಾಗಿರಿ, ಸ್ವಲ್ಪ ತುಂಬ ಜಿಮ್ಗೆ ಹೋಗಿಲ್ಲ, ಎಕ್ಸರ್ಸೈಸ್ ಮಾಡಿಲ್ಲ ಅಂದರೂ ಕಾರ್ಡಿಯೋ ಮಾಡಿ. ಕಾರ್ಡಿಯೋ ಅಂದರೆ ಲೈಕ್ ಜಸ್ಟ್ ವಾಕ್ ಅಷ್ಟೇ. ನೆಕ್ಸ್ಟ್ ಕ್ವಶನ್, ಒಬ್ರು ಕೇಳಿದ್ದಾರೆ, ಪರ್ಮಿಷನ್, ಗಿವ್ ಮಿ ಪರ್ಮಿಷನ್, ಐ ವಿಲ್ ಎಡಿಟ್ ಒನ್ ಆಫ್ ಯುವರ್ ರೀಲ್ಸ್ ಅಂತ. ನನ್ನ ಹತ್ರ ಅಷ್ಟು ಬಜೆಟ್ ಇಲ್ಲ, ಬಟ್ ಇಫ್ ಯು ಆರ್ ಲುಕಿಂಗ್ ಫಾರ್ ಕೊಲಾಬ್ರೇಷನ್, ನಾನು ಬಾಟರ್ ಕೊಲಾಬ್ರೇಷನ್ ಅಕ್ಸೆಪ್ಟ್ ಮಾಡೋದು ಲೈಕ್ ನಾನು ಸ್ಟಾಪ್ ಮಾಡಿದ್ದೀನಿ. ಬಟ್ ಇಟ್ ಡಿಪೆಂಡ್ಸ್, ಲೈಕ್ ಬಾಟರ್ ಕೊಲಾಬ್ರೇಷನ್ ಇಟ್ ಡಿಪೆಂಡ್ಸ್ ಆನ್ ಯೋರ್ ಫೋಟೋಗ್ರಫಿ ಸ್ಕಿಲ್ಸ್. ಮತ್ತೆ ಯಾವುದಾದ್ರು ಪ್ರಾಡಕ್ಟ್ ಬ್ರ್ಯಾಂಡ್ ಕೊಲಾಬ್ರೇಷನ್ ಇದ್ರು ನಾನು ಲೈಕ್ ಇವಾಗ 3-4 ಟೈಮ್ಸ್ ಯೋಚನೆ ಮಾಡ್ತಿದ್ದೀನಿ ಮಾಡಬೇಕಾ ಬೇಡವಾ ಅಂತ. ಬಟ್ ಇನ್ನು ಮುಂದೆ ನಾನು ಬಾಟರ್ ಕೊಲಾಬ್ರೇಷನ್ ಅಷ್ಟೊಂದು ಅಕ್ಸೆಪ್ಟ್ ಮಾಡಲ್ಲ. ಸೊ ನೋಡೋಣ ಲೈಕ್ ಮುಂದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೈ ಫೇವ್ರೆಟ್ ಪಿಕ್. ನನ್ನ ಫೇವ್ರೆಟ್ ಪಿಕ್ ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ನಾನು ಯೋಚನೆ ಮಾಡಬೇಕು. ಎಲ್ಲೋ ಒಂದು ಕಡೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್, ಡು ಯು ಡಾನ್ಸ್? ನಾನು ಇವಾಗ ರಿಯಾಕ್ಷನ್ ಕೊಟ್ಟ ತಕ್ಷಣ ಗೊತ್ತಾಗುತ್ತೆ ಡು ಯು ಲೈಕ್ ಡಾನ್ಸ್ ಆರ್ ನಾಟ್. ನಂಗೆ ಡಾನ್ಸ್ ಅಂದರೆ ತುಂಬ ಇಷ್ಟ. ಲೈಕ್ ಚಿಕ್ಕವಳಿಂದ ಕೇಳ್ತಾನೆ ಬಂದೆ, ಲೈಕ್ ನಂಗೆ ಡಾನ್ಸಲ್ಲಿ ಇಂಟ್ರೆಸ್ಟ್ ಇದೆ, ಓದೋದು ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಇತ್ತು, ಬಟ್ ಅಷ್ಟೊಂದು ಇರಲಿಲ್ಲ. ಬಟ್ ಡಾನ್ಸ್, ಸಿಂಗಿಂಗ್, ಲೈಕ್ ಕರಿಕ್ಯುಲರ್ ಆಕ್ಟಿವಿಟೀಸ್, ಸ್ಪೋರ್ಟ್ಸ್ ಅಂದರೆ ನಂಗೆ ತುಂಬ ಅಂದರೆ ಲೈಕ್ ತುಂಬ ಇಷ್ಟ. ಸೊ ಅದೆಲ್ಲ ಯೂಶ್ವಲಿ ಅಪ್ಪ ಅಮ್ಮ ಕೇಳ್ತಾರೆ, ಪ್ಲೀಸ್ ಡಾನ್ಸ್ ಕ್ಲಾಸ್ ಇರಿಸಿ ಪ್ಲೀಸ್. ಇವಾಗಲೂ ಅಷ್ಟೇ, ಏನೇ ಆಗಿ ಇವಾಗ ನನ್ನ ತಂಗಿ ಒಂಚೂರು ನನಗಿಂತ ಒಂಚೂರು ಜಾಸ್ತಿ ಮಾಡಿದ್ರೆ ಎಲ್ಲೊಂದು ಕಡೆ ಅವಳಿಗೆ ಮಾಡೋದು ನನಗೆ ಮಾಡಿಲ್ಲ ಅಂತ ಎಲ್ಲೋ ಒಂದ್ಸಲ ಅನ್ಸುತ್ತೆ. ಬಟ್ ದಟ್ ಪಾಯಿಂಟ್ ಆಫ್ ಟೈಮ್ ನಾನು ಈ ಟಾಪಿಕ್ನ ಎತ್ತಿರ್ತೀನಿ. ನಾನು ಡಾನ್ಸ್ ಕ್ಲಾಸ್ ಸೇರಿಸೋದು, ಸಿಂಗಿಂಗ್ ಯಾವ್ದಾದ್ರು ನೀವು ಸೇರಿಸ್ತಾ ಇಲ್ಲ ತಾನೆ, ನಾನು ಇವಾಗ ಸೇರ್ಕೊಬೇಕಂದ್ರೆ ಸೇರಿಸಿ ಅಂತ. ಬಟ್ ಇದುವರೆಗೂ ನಾನು ಡಾನ್ಸ್ ಕ್ಲಾಸ್ ಹೋಗಿಲ್ಲ. ನಾನು ಡಾನ್ಸ್ ಮಾಡ್ಬೇಕನ್ನಿಸ್ತೆ ಲೈಕ್ ಯೂಶ್ವಲಿ ಐ ಡಾನ್ಸ್ ಇನ್ ಮೈ ಹೋಮ್. ನಾನು ಬೆಲಿ ಡಾನ್ಸ್ ಅಂದರೆ ತುಂಬ ಇಷ್ಟ. ಲೈಕ್ ಬೆಲಿ ಡಾನ್ಸ್ ನನ್ನ ಆಳ್ವಾಸ್ ಫ್ರೆಂಡ್ಸಿಗೆ ಗೊತ್ತು, ಬಿಕಾಸ್ ನನ್ನ ಆಳ್ವಾಸ್ ಫ್ರೆಂಡ್ಸ್ ಅಷ್ಟೇ ನಾನು ಬೆಲಿ ಡಾನ್ಸ್ ಮಾಡ್ತೀನಿ ಅಂತ ಗೊತ್ತಿರೋದು. ಎಷ್ಟೊಂದು ಜನ ಮಾಡು ಅಂತ ಹೇಳ್ಬಿಟ್ಟು ನಾನು ರೂಮಿಗೆ ಬಂದು ಕೇಳ್ತಿದ್ದೆ. ಲೈಕ್ ಯೂಸ್ ಟು ಡಾನ್ಸ್, ಚೆನ್ನಾಗಿತ್ತು, ವೈಬ್ ಚೆನ್ನಾಗಿತ್ತು. ಸೊ ಎಸ್ ಅಫ್ಕೋರ್ಸ್ ಐ ಡೂ ಡಾನ್ಸ್. ಐ ಲವ್ ಬೆಲಿ ಡಾನ್ಸ್. ಇವಾಗಲೂ ನನ್ನ ಕಾಲೇಜ್ ಫ್ರೆಂಡ್ಸಿಗೆ ಗೊತ್ತಿಲ್ಲ ಐ ಲವ್ ಬೆಲಿ ಡಾನ್ಸ್, ನನಗೆ ಗೊತ್ತು ಬೆಲಿ ಡಾನ್ಸ್ ಅಂತ. ನೆಕ್ಸ್ಟ್, ವಾಟ್ ಈಸ್ ಯೋರ್ ಸ್ಯಾಲರಿ? ನನ್ನ ಏಜ್ ಬಂದ್ಬಿಟ್ಟು ಇವಾಗ 19. ಈ ಮಾರ್ಚ್ ಬಂದರೆ ಐ ಟರ್ನ್ 20. ಸೊ ನಾನಿನ್ನು BCom ಸೆಕೆಂಡ್ ಇಯರ್ ಹುಡುಗಿ, ನಾನಿನ್ನು ಓದ್ತಿದ್ದೀನಿ. ಸೊ ನನಗೆ ಯಾವುದೇ ಲೈಕ್ ಜಾಬ್ ಮಾಡ್ತಿಲ್ಲ. ಸೊ ನನಗೆ ಸ್ಯಾಲ್ರಿ ಇಲ್ಲ, ಬಟ್ ಕೆಲವೊಂದು ಬ್ರಾಂಚಿಂದ ಲೈಕ್ ಅನದರ್ ಸೋರ್ಸ್ ಆಫ್ ಇನ್ಕಮಿಂದ ಐ ಗೆಟ್ ಅ ವೆರಿ ಡೀಸೆಂಟ್ ಅಮೌಂಟ್. ಅಂದರೆ ಹೆಂಗಂದರೆ ಲೈಕ್ ತುಂಬ ಲೈಕ್ 10,000 20,000 ಅಷ್ಟೊಂದಿಲ್ಲ. ಬಟ್ ನನ್ನ ಖರ್ಚು ನನಗೆ ಎಷ್ಟು ಬೇಸಿಕ್ ನೀಡ್ಸ್ ಇದೆ. ಸಪೋಸ್ ಒಂದು ಡ್ರೆಸ್ ಇಷ್ಟ ಆಯಿತು, ಆ ಡ್ರೆಸ್ ತಗೊಳ್ಳೋ ಕೆಪಾಸಿಟಿ ನನಗಿದೆ. ಬ್ಯಾಗ್ ಇಷ್ಟ ಆಯ್ತು ತೊಗೊಳ್ಬೋದು. ಆ ಥರ ಬೇಸಿಕ್ ನೀಡ್ಸ್ ನನ್ನ ಫ್ರೆಂಡ್ಸ್ ಜೊತೆ ಆಚೆ ಹೋದಾಗ ಲೈಕ್ ಬಿಲ್ ಪೇ ಮಾಡೋದು, ಆ ಥರ ಲೈಕ್ ಬೇಸಿಕ್ ಖರ್ಚು ಅಂದರೆ ಅಷ್ಟನ್ನು ನಾನು ಮೇಂಟೈನ್ ಮಾಡೋ ಕೆಪಾಸಿಟಿ ಇದೆ. ಲೈಕ್ ಐ ಕಾಂಟ್ ಟೆಲ್ ಐ ಆಮ್ ಅ ಇಂಡಿಪೆಂಡೆಂಟ್ ವುಮೆನ್ ಹೇಳ್ಕೊಳೋ ಚಾನ್ಸ್ ಇಲ್ಲ, ಬಿಕಾಸ್ ಐ ಆಮ್ ಸರ್ವೈವಿಂಗ್ ಇನ್ ಬ್ಯಾಂಗ್ಳೂರಲ್ಲಿ ಇಂಡಿಪೆಂಡೆಂಟ್ ಆಗೋದು ತುಂಬ ಅಂದರೆ ತುಂಬ ಕಷ್ಟ. ಸೊ ನಾನು ಬೇಸಿಕ್ ಖರ್ಚನ್ನ ನೋಡ್ಕೊಂಡು ಅಷ್ಟು ಅಮೌಂಟ್ ಸಿಗುತ್ತೆ. ಬಟ್ ಲೈಕ್ ಒಂದೇ ಅಮೌಂಟ್ ಫಿಕ್ಸ್ಡ್ ಅಮೌಂಟ್. ಸಪೋಸ್ ನೀವು IT ಕಂಪ್ನಿಗೆ ಹೋದ ಲೈಕ್ 20,000 ಸ್ಯಾಲರಿ, ನೆಕ್ಸ್ಟ್ ಮಂತ್ 20,000, ಆ ಥರ ನಂದಿಲ್ಲ. ಇಟ್ ವೇರಿ. ಸಮಟೈಮ್ಸ್ ಐ ಡೋಂಟ್ ಗೆಟ್, ಸಮಟೈಮ್ಸ್ ಐ ಗೆಟ್. ಇಟ್ ಡಿಪೆಂಡ್ಸ್ ಆನ್ ಬ್ರ್ಯಾಂಡ್ಸ್, ಇಟ್ ಡಿಪೆಂಡ್ಸ್ ಹೌ ಐ ವರ್ಕ್. ನನ್ನ ವರ್ಕ್ನ ಹೇಗೆ ಶೋಕೇಸ್ ಮಾಡ್ತೀನಿ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ದಟ್ಸ್ ಇಟ್ ಫಾರ್ ಮೈ ಸ್ಯಾಲರಿ. ದೆನ್ ಹೌ ಇಸ್ ಯೋರ್ CS ಸ್ಟಡೀಸ್ ಆರ್ ಗೋಯಿಂಗ್ ಆನ್? CS ಅಂತೂ ಮತ್ತೆ ಹೋಗ್ಬಿಟ್ಟಿದ್ದೀನಿ. ಬಿಕಾಸ್ CS ಅಂದರೆ ಯಾರಿಗೆ ಗೊತ್ತಿಲ್ವೋ, ನಾನು ಕಂಪನಿ ಸೆಕ್ರೆಟರಿ ಅನ್ನೋ ಕೋರ್ಸ್ನ ಪರ್ಸ್ಯೂ ಮಾಡ್ತಿದ್ದೆ. ನಾನು ಫೌಂಡೇಶನ್ ಫಸ್ಟ್ ಅಟೆಂಪ್ಟ್ ಎಲ್ಲ ಕ್ಲಿಯರ್ ಮಾಡಿದೆ. ನಾನು PU ಓದಿದ್ದು ಆಳ್ವಾಸಲ್ಲಿ, ಸೊ ಅಲ್ಲೇ ನಾನು ಕ್ಲಿಯರ್ ಮಾಡ್ಕೊಂಡೆ. BCom ಬಂದಮೇಲೆ BCom ಮಾಡ್ತಾ ಹಾಗೆ CS ಕೂಡ ಪರ್ಸ್ಯೂ ಮಾಡ್ತಿದ್ದೀನಿ. ಬಟ್ ಒಂದು ಎಕ್ಸಾಮ್ ಕೊಟ್ಮೇಲೆ ಅದು ನನ್ನ ಕೈಲಿ ಆಗಿಲ್ಲ ಕಂಪ್ಲೀಟ್ ಲೈಕ್ 200% ಟ್ರೈ ಮಾಡಿದೆ, ಬಟ್ ಅದಾಗಿಲ್ಲ. ಇವಾಗ ಸದ್ಯಕ್ಕೆ ನಾನು CSನ ಡ್ರಾಪ್ ಮಾಡಿದ್ದೀನಿ. ಜೂನ್ ಮಂತಲ್ಲಿ ಅಟೆಂಪ್ಟ್ ಕೊಡಬೇಕೋ ಬೇಡವಾ ಅಂತ ಲೈಕ್ ಐ ಆಮ್ ಸ್ಟಿಲ್ ಥಿಂಕಿಂಗ್ ಅಬೌಟ್ ಇಟ್. ಕೊಡ್ಲಾ ಬೇಡವಾ ಅಂತ. ಬಟ್ ಅದಕ್ಕಷ್ಟೇ. ದೆನ್ it comes to first, are you committed? Second, ನಿಮಗೆ BF ಇದಾರಾ? Third, tell us about your relationship. Fourth, again, do you have BF? ಇದು ನಮ್ಮಪ್ಪ ಮಾಡಬೇಕು. ಆ್ಯಕ್ಚುಲಿ ನಮ್ಮಪ್ಪ ಅಮ್ಮ ಗೊತ್ತಿಲ್ಲ ಲೈಕ್ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ ಅಂತ. ಬಟ್ ಇವಾಗ ನಾನು ಅಮ್ಮಂಗೆ ಹೇಳಿದ್ದೀನಿ. ಆಮೇಲೆ ನಾನು ಲೈಕ್ ನನ್ನ ವೀಡಿಯೋಸ್ ಹಾಗಾಗಿ ಅಪ್ಪಂದು ಫೋನಲ್ಲಿ ಬಂದ್ಬಿಟ್ಟಿದೆ. ಈ ವಿಡಿಯೋ ನೋಡಿದ್ರೆ ಮುಗೀತು ನನ್ನ ಕತೆ. ಏನೇನು ಹೇಳಿದೆ ಅಂತ ಮನೆಗೆ ಏನು ಹೇಳ್ತಾರೋ ಗೊತ್ತಿಲ್ಲ. ಬಟ್ ಇಟ್ಸ್ ಫೈನ್. ಅಪ್ಪಂಗೆ ಅರ್ಥ ಆಗುತ್ತೆ. ಏನು ಅರ್ಥ ಆಗುತ್ತೆ, ನನ್ನ ಮಗಳು ಒಂದು ಒಳ್ಳೆ ಹುಡುಗನ ಕರ್ಕೊಂಬಂದು ಮದುವೆ ಮಾಡ್ಕೊತಾನಂತನ. ನೋ ಗೈಸ್, ನಾನು ಸಿಂಗಲ್ ಆಗಿ ಇದ್ದೀನಿ. ಸೊ ರಿಲೇಷನ್ಶಿಪ್ ಕಡೆ ನಾನು ಹೋಗಲ್ಲ, ಅದು ಬೇಡ. ಲೈಕ್ ಹೆಂಗೆ ಹೇಳೋದು, ಲೈಕ್ ಆ ಎಕ್ಸ್ಪೀರಿಯನ್ಸ್ ಬೇಡ. ಬಿಕಾಸ್ ಸಮಟೈಮ್ಸ್ ಇಟ್ಸ್ ಗುಡ್,
ಸಮಟೈಮ್ಸ್ ಇಟ್ಸ್ ಬ್ಯಾಡ್. ತುಂಬ ಜನ ಆ ರಿಲೇಷನ್ಶಿಪ್ಪನ್ನು ಲೈಕ್ ಒಳ್ಳೆ ಪಾಕಿಸ್ತಾನ ಇಂಡಿಯಾ ಬಾರ್ಡರ್ ಥರ ಆಗುತ್ತೆ. ಆ ಬಾರ್ಡರಲ್ಲಿ ಸುಮ್ಮನೆ ಒದ್ದಾಡ್ತಿರ್ತಾರೆ. ಅದು ಬೇಡ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಫ್ರೆಂಡ್ಸ್ ಜೊತೆ ಇರೋದು, ನಂದು ಏನಿದೆಯೋ ಅಷ್ಟು ಕೆಲಸ ನೋಡ್ಕೊಳೋದು ಅಷ್ಟೇ. ಗೈಸ್, ನಾನು ಕಮಿಟೆಡ್ ಅಲ್ಲ. ಐ ಆಮ್ ಸಿಂಗಲ್, ಬಟ್ ದ ಡೇ ವೆನ್ ಐ ಗೆಟ್ ಕಮಿಟೆಡ್ ಯು ವಿಲ್ ಗೆಟ್ ಟು ನೋ ಅಷ್ಟೇ. ನಾನು ಸಿಂಗಲ್, ನನಗೆ ಯಾರು ಬಾಯ್ ಫ್ರೆಂಡ್ ಇಲ್ಲ. ಬಿ ಎಫ್ ಬೆಸ್ಟ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ನನಗೆ ಗೊತ್ತಿಲ್ಲ. ಬೆಸ್ಟ್ ಫ್ರೆಂಡ್ ಬಂದ್ಬಿಟ್ಟು ಲೈಕ್ ಗರ್ಲ್ಸ್ ಅಲ್ಲಿ ಇದ್ದಾರೆ. ಮೋಸ್ಟ್ ಆಫ್ ದೆಮ್ ಆರ್ ಫ್ರಮ್ ಮೈ ಆಳ್ವಾಸ್. ಐ ರಿಯಲಿ ಮಿಸ್ ದೆಮ್. ಐ ಡೋಂಟ್ ಥಿಂಕ್ ನನ್ನ ವಿಡಿಯೋ ನೋಡ್ತಿರ್ತಾರೆ. ಐ ಮಿಸ್ ಮೈ ಬೆಸ್ಟ್ ಫ್ರೆಂಡ್ಸ್ ಫ್ರಮ್ ಆಳ್ವಾಸ್, ವರ್ಷಿಣಿ, ಮೋನಿಕಾ, ಪ್ರಿಯಾ, ದೆನ್ ಮೆನಿ ಗರ್ಲ್ಸ್. ನನ್ನ ಯಾವಾಗ ಯಾರು ಇರೋದು ನನ್ನ ಮನೇನ ಎಷ್ಟು ಮಿಸ್ ಮಾಡ್ಕೊತೀನೋ ಅಷ್ಟು ಮನೆ ಫೀಲಿಂಗ್ ಕೊಟ್ಟಿರೋ ನನ್ನ ಆಳ್ವಾಸ್ ಫ್ರೆಂಡ್ಸ್, ಶ್ರಾವಣಿ, ವರ್ಷಿಣಿ, ರಾಜೇಶ್ವರಿ, ಮೋನಿಕಾ, ದೆನ್ ಶ್ರೀವಾಣಿ, ಸಿಂಚನಾ, these all are like my family. ಅಕ್ಕಪಕ್ಕದ ರೂಮಿಂದ they are like the best friend in girls. And in school it's Bahula. And in guys I don't have. ನನಗೆ ಬಾಯ್ ಬೆಸ್ಟ್ ಫ್ರೆಂಡ್ ಯಾರು ಇಲ್ಲ. ಬಟ್ ಐ ಹ್ಯಾವ್ ಫ್ಯೂ ವೆರಿ 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 ಕ್ಲೋಸ್ ಟು ಮೀ ಫ್ರಮ್ ಆಳ್ವಾಸ್ ಆಲ್ಸೋ, ಫ್ರಮ್ ಮೈ ಕರೆಂಟ್ ಕಾಲೇಜ್ ಆಲ್ಸೋ. ಸೊ ಐ ಆಮ್ ಹ್ಯಾಪಿ ವಿತ್ ದಮ್. ಐ ಹ್ಯಾವ್ ಲೈಕ್ ಅ ವೆರಿ ಸ್ಮಾಲ್ ಫ್ಯಾಮಿಲಿ. ನಾನು, ಅಪ್ಪ, ಅಮ್ಮ, ನನ್ನ ತಂಗಿ ಆ್ಯಂಡ್ ನನ್ನ ಫ್ರೆಂಡ್ಸ್ ಅಷ್ಟೇ. ಅದು ಬಿಟ್ಟು ಯಾರೂ ಇಲ್ಲ ಅಷ್ಟೇ. ಇಷ್ಟೇ ಕ್ವಶನ್ಸ್ ಕೇಳೋದು ಪದೇ ಪದೇ ಕೇಳಿದರೆ ನನ್ನ ರಿಲೇಷನ್ಶಿಪ್ ಬಗ್ಗೆ ಆ್ಯಂಡ್ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ. ಆ್ಯಂಡ್ ನಾನು ಲೈಕ್ ಒಂದೊಂದು ಕ್ವಶನ್ಸ್ನ ನಾನು ಪಿಕ್ ಮಾಡಿಲ್ಲ. ಲೈಕ್ ಐ ಡೋಂಟ್ ಥಿಂಕ್ ಇಟ್ ವಾಸ್ ಗುಡ್ ಟು ಟೆಲ್ ಆಲ್ ದೀಸ್ ಥಿಂಗ್ಸ್ ಟು ಯು. ಅದಕ್ಕೆ ನಾನು ಆ ಕ್ವಶನ್ಸ್ನ ಪಿಕ್ ಮಾಡಿಲ್ಲ. ಸೊ ಅಷ್ಟೇ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬೈ ಬಾಯ್.